ಬೇಲೂರು ಲಯನ್ಸ್ ಕ್ಲಬ್ ಆರೋಗ್ಯ ಕ್ಷೇತ್ರದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ನಡೆಸುವ ಮೂಲಕ ಸಮಾಜಕ್ಕೆ ಕೊಡುಗೆ ನೀಡಿದ್ದಾರೆ ಎಂದು ಪುರಸಭಾ ಅಧ್ಯಕ್ಷ ಎಆರ್ ಅಶೋಕ್ ಹೇಳಿದರು. ಪಟ್ಟಣದ ಲಯನ್ಸ್ ಟ್ರಸ್ಟ್ ಭವನದಲ್ಲಿ ಲಯನ್ಸ್ ಕ್ಲಬ್ ಬೇಲೂರು ಹಾಗೂ ಟೀಮ್ ಈಶ್ವರ್ ಮಲ್ಪೆ ಇವರ ಸಹಯೋಗದೊಂದಿಗೆ ನಡೆದ ಉಚಿತ ಕಿವಿ ಶ್ರವಣ ತಪಾಸಣೆ ಹಾಗೂ ರಿಯಾಯಿತಿ ದರದಲ್ಲಿ ಶ್ರವಣ ಯಂತ್ರಗಳ ವಿತರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಸರ್ಕಾರದಿಂದ ಯಾವುದೇ ಪ್ರತಿಫಲ ಪಡೆಯದೆ ಅವರ ಅನುದಾನವಿಲ್ಲದೆ ತಾವು ದುಡಿದ ಒಂದು ಭಾಗವನ್ನು ಸಮಾಜಕ್ಕೆ ನೀಡುವ ಮಹತ್ವಪೂರ್ಣ ಕೆಲಸದಿಂದಲೇ ಲಯನ್ಸ್ ಸಂಸ್ಥೆ ದೊಡ್ಡ ಹೆಸರು ಮಾಡಿದೆ. ಇದರ ಜೊತೆಯಲ್ಲಿ ತಮ್ಮ ಸಂಸ್ಥೆಯ ಲಯನ್ಸ್ ಬೃಹತ್ ಭವನ ನಿರ್ಮಾಣ ಮಾಡುವ ಮೂಲಕ ಮುನ್ನುಡಿ ಬರೆದಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮಿಂದ ಆಗುವ ಕೆಲಸಗಳಿಗೆ ಲಯನ್ಸ್ ಸಂಸ್ಥೆ ಸಹಕಾರ ನೀಡುವ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಆರೋಗ್ಯ ಶಿಬಿರಗಳ ಮೂಲಕ ಪ್ರತಿಯೊಬ್ಬರೂ ಉತ್ತಮ ಆರೋಗ್ಯವಂತರಾಗಿರಬೇಕು ಎಂಬ ವಿಶೇಷವಾದಂಥ ಪರಿಕಲ್ಪನೆಯೊಂದಿಗೆ ಪ್ರತಿ ತಿಂಗಳು ಆರೋಗ್ಯ ಶಿಬಿರವನ್ನು ಆಯೋಜಿಸುವ ಮೂಲಕ ಸಾರ್ವಜನಿಕರ ಸೇವೆಯನ್ನು ಮಾಡುತ್ತಿರುವ ಈ ಸಂಸ್ಥೆಗೆ ಅಭಿನಂದನೆ ಸಲ್ಲಿಸಿದರು. ಬೇಲೂರು ಲಯನ್ಸ್ ಕ್ಲಬ್ ಅಧ್ಯಕ್ಷ ಡಾಕ್ಟರ್ ಚಂದ್ರಮೌಳಿ ಮಾತನಾಡಿ, ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆಯಲ್ಲಿ ಅಗ್ರಮಾನ್ಯ ಸ್ಥಾನ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಲಯನ್ಸ್ ಬಹುತೇಕ ಎಲ್ಲ ಕ್ಷೇತ್ರಗಳಲ್ಲಿ ಸೇವಾ ಕಾರ್ಯವನ್ನು ನಡೆಸುತ್ತಾ ಬಂದಿದೆ. ಕಳೆದ 13 ವರ್ಷಗಳಿಂದ ಬೇಲೂರು ಲಯನ್ಸ್ ಸದೃಢವಾಗಿ ಸಮಾಜಮುಖಿ ಕೆಲಸಗಳಿಗೆ ಮನ್ನಣೆ ನೀಡುತ್ತಿದೆ. ಈಗಾಗಲೇ ರಕ್ತದೊತ್ತಡ, ಮಧುಮೇಹ, ರಕ್ತಹೀನತೆ, ಬಂಜತನ ಸೇರಿದಂತೆ 10 ಆರೋಗ್ಯ ಕಾರ್ಯಕ್ರಮದ ಜೊತೆಯಲ್ಲಿ ಮಲ್ಪೆ ಈಶ್ವರ್ ಟೀಮ್ನವರ ಸಹಕಾರದಿಂದ ಶ್ರವಣ ದೋಷ ತಪಾಸಣೆ ಮತ್ತು ರಿಯಾಯಿತಿ ದರದಲ್ಲಿ ಶ್ರವಣ ಯಂತ್ರಗಳ ವಿತರಣೆ ಕಾರ್ಯಕ್ರಮ ನಡೆಯುತ್ತಿದೆ ಎಂದು ತಿಳಿಸಿದರು. ಇಲ್ಲಿ ಒಟ್ಟು 50 ಜನ ಶಿಬಿರಾರ್ಥಿಗಳಿಗೆ ನೋಂದಣಿ ಮಾಡಿಕೊಂಡಿದ್ದು, ಅವರಿಗೆ ಎಲ್ಲ ರೀತಿಯ ಸಹಕಾರವನ್ನು ಸಂಸ್ಥೆ ನೋಡಿಕೊಳ್ಳುತ್ತಿದ್ದು, ಮುಂದಿನ ದಿನಗಳಲ್ಲಿ ಗ್ರಾಮೀಣ ಭಾಗದಲ್ಲಿ ವಿಶೇಷ ಕೆಲಸವನ್ನು ಮಾಡಲಾಗುತ್ತದೆ ಎಂದರು. ಮಲ್ಪೆ ಟೀಮ್ ಈಶ್ವರ್ ಆಸ್ಪತ್ರೆ ಶ್ರವಣ ತಜ್ಞ ಡಾಕ್ಟರ್ ಉದಯನ್ ಮಾತನಾಡಿ, ಅತಿಯಾದ ಶಬ್ದ ಮಾಲಿನ್ಯ, ಮೊಬೈಲ್ ಬಳಕೆಯಿಂದ ಒಂದು ಕಿವಿಯಿಂದ ಆರಂಭವಾದ ಶ್ರವಣ ದೋಷ 2 ಕಿವಿಗಳಿಗೆ ವ್ಯಾಪಿಸುತ್ತದೆ. ತಪಾಸಣೆಯಿಂದ ಪರಿಹಾರ ಸಾಧ್ಯ. ಇತ್ತೀಚಿನದಲ್ಲಿ ಅತ್ಯಾಧುನಿಕ ಶ್ರವಣ ಯಂತ್ರಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಅವರು ಅಂಗವೈಕಲ್ಯದಲ್ಲಿ ಶ್ರವಣ ದೋಷ ಕೂಡ ಸೇರಿದ ಹಿನ್ನೆಲೆಯಲ್ಲಿ ಜನರು ಕಣ್ಣು, ಮೂಗು, ಕಿವಿಗಳ ಬಗ್ಗೆ ಜಾಗೃತಿ ವಹಿಸಿ ಲಯನ್ಸ್ ಕ್ಲಬ್ ಈ ನಿಟ್ಟಿನಲ್ಲಿ ಬೇಲೂರಿನಲ್ಲಿ ಪ್ರಥಮ ಬಾರಿಗೆ ಇಂತಹ ಶಿಬಿರ ಹಮ್ಮಿಕೊಂಡಿದ್ದು ಅನನ್ಯವೆಂದರು. ಈ ಒಂದು 4 ತಿಂಗಳು ಹಿಂದೆ ಈ ಒಂದು ಬಿಲ್ಡಿಂಗ್ ಉದ್ಘಾಟನೆಯನ್ನು ಸಹ ಮಾಡಿರ್ತಾರೆ. ಈ ತುಂಬಾ ಅತಿ ಉತ್ತಮವಾದ ಒಂದು ಬಿಲ್ಡಿಂಗ್ ಮಾಡಿ ನೋಡಿ, ಜನಗಳ ಸೇವೆಗೋಸ್ಕರನೇ ಈ ಬಿಲ್ಡಿಂಗ್ ಮಾಡಿದ್ದಾರೆ. ಅದು ಏನು ಯಾವುದೇ ತರಹದ ಸರ್ಕಾರದ ಅನುದಾನಗಳು ಇಲ್ಲದೆ ತಮ್ಮ ಸ್ವಂತ ದುಡ್ಡಿನಲ್ಲಿ ಎಲ್ಲರ ಒಂದೇ ಮನಸ್ಥಿತಿಯಲ್ಲಿ 1 ಲಕ್ಷ 2 ಲಕ್ಷ ಈ ತರ ಈ ಒಂದು 30ರಿಂದ 40, 50 ಲಕ್ಷದವರೆಗೂ ಸಹ ಇವರು ಕಲೆಕ್ಟ್ ಮಾಡಿ ಸ್ವಂತ ಬಿಲ್ಡಿಂಗ್ ಕಟ್ಟಿ ಜನರ ಸೇವೆನ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಬಹಳ ಸಂತೋಷ ಪಡ್ತೀನಿ. ಇಂಥ ಒಂದು ಸಂಸ್ಥೆ ತುಂಬಾ ಉತ್ತಮವಾಗಿ ಬೆಳೀಲಿ, ಇನ್ನೂ ಒಳ್ಳೆಯದಾಗಲಿ ಅಂತ ಕಾರ್ಯಕ್ರಮದಲ್ಲಿ ಲಯನ್ಸ್ ಭವನ ಟ್ರಸ್ಟ್ ಅಧ್ಯಕ್ಷ ದೊಡ್ಡಮನೆ ಪ್ರಭಾಕರ್, ವಲಯ ಅಧ್ಯಕ್ಷ ಅಬ್ದುಲ್ ಲತೀಫ್, ಮಾಜಿ ಅಧ್ಯಕ್ಷರಾದ ಬಿಸಿ ಉಮೇಶ್, ವೈಬಿ ಸುರೇಶ್, ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಹೆಬ್ಬಾಳು ಆಲಪ್ಪ, ಕಾರ್ಯದರ್ಶಿ ಮುಕ್ತಿಯಾರ್ ಅಹಮದ್, ತಾರಮಣಿ ಸುರೇಶ್, ಸಂತೋಷ್, ಮಲ್ಪೆ ಟೀಮ್ ಈಶ್ವರ್ ಸಂಸ್ಥೆಯ ಲವಕುಮಾರ್ ಮತ್ತು ಡಾಕ್ಟರ್ ಪವನ್ ಕುಮಾರ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಗಣೇಶ್, ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು.